ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬ್ರಿದ್ರಿಪ್ಪ ಅಂತಂದ್ರೆ ಲೈಕ್ ಮಾಡಿರಿ. ಈ ಪೂರ್ತಿ ವಿಡಿಯೋ ನೋಡಿದ್ರಿಪ್ಪ ಅಂತಂದ್ರೆ ನಿಮ್ಗೆ ಪ್ರೈವೇಟ್ ಕಂಪನಿ ಜಾಬ್ ಮಾಹಿತಿ ಪೂರ ಹೋಗ್ತದೆ. ಮತ್ತು ಏಜ್ ಎಷ್ಟಾರ ಇರಲಿ ನಡೀತದೆ. ಇದೊಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ. ನೋಡ್ರಿ, ನಿಮ್ದೇನಾದ್ರೂ SSLC PUC ಮತ್ತು ITI ಆಗಿತ್ತಪ್ಪ ಅಂತಂದ್ರೆ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬೆಂಗಳೂರು ಒಳಗೆ ಹೈರಿಂಗ್ ನಡೆಯತೈತಿ. ಇದು ಸ್ಯಾಲ್ರಿ ಎಷ್ಟು ಇರ್ತೈತಿ, ಕ್ವಾಲಿಫಿಕೇಶನ್ ಏನು, ಏಜ್ ಎಷ್ಟು ಇರ್ಬೇಕು, ಇವೆಲ್ಲ ನಾನು ಇವತ್ತಿನ ಉದ್ಯೋಗ ಮಾಹಿತಿ ಒಳಗೆ ತೊಗೊಂಬಂದಿನಿ. ದಯವಿಟ್ಟು ಒಂದು ಲೈಕ್ ಮಾಡ್ಕೊರಿ. ಯಾರೆಲ್ಲ ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದ ಕೆಲಸ ಇಲ್ಲಿ ವಿಡಿಯೋ ನೋಡಕತ್ತಿರಲ್ಲ ಅವರು. ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಗೈಡ್ಲೈನ್ಸ್ ಮೀರಿದ್ದೀರಿ, ಅದಕ್ಕೆ ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗೈತೆ ಅಂತ ಕೆಲಸ ಒಂದು ಮೇಲ್ ಹಾಕಿದ್ರಿ ಇನ್ಸ್ಟಾಗ್ರಾಮ್ ಕಡೆಯಿಂದ. ನಾನು ಇನ್ಸ್ಟಾಗ್ರಾಮದ್ದು ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ದಾಟ್ರಿಕ್ಕಿಲ್ಲ. ಬಟ್ ಅದು ಯಾವ ರೀತಿ ದಾಟಿದ್ದೆ ಯಾರಿಗೆ ಗೊತ್ತಾ. ಅದ್ರ ಸಲುವಾಗಿ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗಿತ್ತು. ಅದು ಬೇಡ ಅಂತ ಕೆಲಸ ಪ್ರತಿಯೊಂದು ಉದ್ಯೋಗ ಮಾಹಿತಿನ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಲಾಂಗ್ ಫಾರ್ಮೇಟ್ ಒಳಗೆ ವಿಡಿಯೋ ಮಾಡಕತ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಅದಕ್ಕಾಗಿ ಸೈಯದ್ ನದಾಫ್ ವ್ಲಾಗ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಪ್ಪ ಅಂತಂತಂದ್ರೆ ಪ್ರೈವೇಟ್ ಕಂಪನಿಗಳ ಜಾಬ್ ಅಪ್ಡೇಟ್ ಕಂಟಿನ್ಯೂ ಆಗಿ ತರ್ತಿರ್ತೀನಿ. ನೋಡ್ರಿ, 100K ಸಬ್ಸ್ಕ್ರೈಬರ್ಸ್ ಚಾಲೆಂಜ್ ಒಳಗೆ 100 ಡೇಸ್ ಚಾಲೆಂಜ್ ಅಂದ್ರೆ ಉದ್ಯೋಗ ಮಾಹಿತಿ 100 ಅಂದ್ರೆ 100 ದಿನದೊಳಗೆ 100 ಅಪ್ಡೇಟ್ ತೊಗೊಂಡ್ಬರ್ತೇನೆ ನಾನು. ಅದರದ ದಿನ ಬಂದ್ಬಿಟ್ಟು ಇವತ್ತು 22ನೇ ದಿನ. ಏನಪ್ಪ ಅಂತಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂದ್ರೆ ನಮ್ಮ ರಾಜಧಾನಿ ಬೆಂಗಳೂರು ಒಳಗೆ ಹೈರಿಂಗ್ ನಡೆಯಾಗತೈತಿ. ಅದು ಒಂದು ಮಷಿನರಿ ಕಂಪನಿ ಒಳಗೆ. ಅದು ಏನೇನೈತಲ್ಲ ಇವತ್ತಿನ ವಿಡಿಯೋ ಒಳಗೆ ನೋಡೋಣ ಬರ್ರಿ. ನೋಡ್ರಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಕೆಲಸ ಯಾರೆಲ್ಲ ಅನ್ಕೊಂಡಿರಲ್ಲ, ದಯವಿಟ್ಟು ಜಲ್ದಿ ಸ್ಟಾರ್ಟ್ ಮಾಡಿಬಿಡ್ರಿ. ಯಾಕಪ್ಪ ಅಂತಂತಂದ್ರೆ ಈ ಸಲ ಬಿಟ್ಟಿರೋ ಬಜೆಟ್ ಒಳಗೆ ಯೂಟ್ಯೂಬರ್ಸ್ ಮತ್ತು ಕ್ರಿಯೇಟರ್ಸ್ಗಳಿಗೆ ಜಾಸ್ತಿ ಸಪೋರ್ಟ್ ಗೌರ್ಮೆಂಟ್ ಕೊಡಾಕತೈತಿ. ಬಟ್ ಏನಪ್ಪ ಅಂತಂತಂದ್ರೆ ಟ್ವಿಸ್ಟ್ ಇದ್ರೊಳಗೆ ಕೆಲವೊಂದನ್ನು ಬ್ಯಾನ್ ಮಾಡ್ಬೇಕಂತ ಕೆಲಸ ಅನ್ಕೊಂಡಾರ. ಅದು ಯಾವ ಸೋಷಿಯಲ್ ಮೀಡಿಯಾ ಅಂತ ಕೇಸ್ ನನಗೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ನು ರೀಸೆಂಟಾಗಿ ರೆವಿನ್ಯೂ ಕೊಡಾಕತ್ತೈತೆ ಅಂತಾರೆ. ಬಟ್ ಅದೆಲ್ಲ ಫೇಕ್. ದಯವಿಟ್ಟು ಅಂಥವಕ್ಕೆಲ್ಲ ಅಂದ್ರೆ ಇವತ್ತಿನ ಮೋಟಿವೇಶನ್ ಒಳಗೆ ಇದನ್ನ ನಾನು ಹೇಳಕತ್ತೀನಿ. ನೀವೇನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಆದಷ್ಟು ಜಲ್ದಿ ಸ್ಟಾರ್ಟ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಹೋಗಿದ್ದ ಡೇ ಹೊಳ್ಳಿ ಬರೋದಿಲ್ಲ, ಹೋಗಿದ್ದ ಟೈಮ್ ಹೊಳ್ಳಿ ಬರೋದಿಲ್ಲ. ಇದು ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೋದೆ. ನೋಡ್ರಿ, ದೊಡ್ಡ ಮನೆ ಏನೋ ಕಟ್ಟಿಬಿಟ್ಟಿವಿ. ಅದು EMI ಮೇಲೆ ಲೋನ್ ಐತಿ. ಹೋಮ್ ಲೋನ್ ತೆಗಿಸಿ ಒಂದು ದೊಡ್ಡ ಮನೆ ಕಟ್ಟಿದ್ದೀವಿ. ಇಷ್ಟು ದಿವಸ ಸಣ್ಣ ಮನೆ ಒಳಗಿದ್ದೀವಿ. ಯಾಕೆ ಇದನ್ನು ಹೇಳಕತ್ತೇನಪ್ಪ ಅಂತಂದ್ರೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಪ್ಪ ಅಂತಂದ್ರೆ ಕರೆಕ್ಟಾಗಿ ಫೋನ್ ಇರ್ಬೇಕು, ಮೈಕ್ ಇರ್ಬೇಕು, ಹಂಗೆ ಕಂಟೆಂಟ್ ಇರ್ಬೇಕು, ಚಲೋ ಆದ ಜಾಗ ಇರ್ಬೇಕು ಅಂತ ಕೆಲಸ ಇರ್ತೈತಿ. ಬಟ್ ನಾವು ಕಂಟೆಂಟ್ ಕೊಡೋದು ಏನಪ್ಪ ಅಂತಂದ್ರೆ ವ್ಲಾಗ್ ಇರ್ತೈತಿ. ಹಂಗೆ ಉದ್ಯೋಗ ಮಾಹಿತಿಗಳು ಕೊಡ್ತಾ ಇರ್ತೀವಿ. ಉದ್ಯೋಗ ಮಾಹಿತಿಗಳು ಅಂತಂದ್ರೆ ಪ್ರೈವೇಟ್ ಕಂಪನಿ ಒಳಗೆ ಏನೆಲ್ಲ ಕೆಲ್ಸಕ್ಕೆ ತಗೋತಾರಲ್ಲ, ಏನೆಲ್ಲ ಕ್ವಾಲಿಫಿಕೇಶನ್ ಆಗಬೇಕಲ್ಲ ಅಂಥವೆಲ್ಲ ಮಾಹಿತಿ ತರ್ತೀವಿ. ಅದರೊಳಗೆ ಉತ್ತರ ಕರ್ನಾಟಕದವ ನಾನು ಜಾಸ್ತಿ ಸಪೋರ್ಟ್ ಸಿಗೋಲ್ಲ. ಯಾಕಪ್ಪ ಅಂತಂದ್ರೆ ನನ್ನ ಭಾಷೆ ಬೆಂಗಳೂರು ಸೈಡ್ನವ್ರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದ್ರ ಸಲುವಾಗಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಯಾರಾದರೂ ಹೆಲ್ಪ್ ಆಗಲಿ ಅಂತ ಕೆಲಸ ಈ ವಿಡಿಯೋಗಳನ್ನ ನಾನು ಮಾಡಕತ್ತೀನಿ. ಹೇಳ್ದಂಗೆ ಇವತ್ತಿನ ಡೇ ಬಂದ್ಬಿಟ್ಟು 22ನೇ ದಿನ. ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಒಳಗೆ SSLC PUC ITI ಆದವರಿಗೆ ಅಂದ್ರೆ ಮತ್ತೆ ಡಿಪ್ಲೊಮಾ ಆದವ್ರಿಗೂ ಹೈರಿಂಗ್ ನಡೆದೈತಿ. ದಯವಿಟ್ಟು ಇದೊಂದು ವಿಡಿಯೋ ಪೂರ್ತಿ ನೋಡ್ರಿ. ಅಪ್ರೆಂಟಿಸ್ ಟ್ರೈನಿಂಗ್ ನ್ಯಾಷನಲ್ ಅಪ್ರೆಂಟಿಸ್ ಸ್ಕೀಮ್ ಅಂತ ಕೆಲಸ ಗೌರ್ಮೆಂಟ್ ಕಡೆಯಿಂದ ಅಪ್ರೆಂಟಿಸ್ ಟ್ರೈನಿ ಆಗಿ ಗೌರ್ಮೆಂಟ್ ಥ್ರೂ ಆಗಿ ಹುಡುಗರು ಕಂಪನಿಗೆ ಜಾಯ್ನ್ ಆಕಾರ. ಅಪ್ರೆಂಟಿಸ್ ಟ್ರೈನಿ ಅಂದ್ರೆ ಏನಪ್ಪಾ ಅಂತ ಕೆಲಸ ಫಸ್ಟ್ ತಿಳ್ಕೊರಿ. ಅಪ್ರೆಂಟಿಸ್ ಟ್ರೈನಿ ಅಂತಂತಂದ್ರೆ ನಿಮ್ಗೆ ಸ್ಕಿಲ್ ಕಲಿಸೋದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫಿಕೇಟ್ ಕೊಡ್ತಾರೆ. ಸ್ಕಿಲ್ ಕಲಿಸ್ ಕ್ಯಾಸ 1 year 2 year ಅದ್ರದ್ದು ನೋಟಿಸ್ ಪೀರಿಯಡ್ ಇರ್ತೈತಿ. ಅದನ್ನ ನೀವು ಕಂಪ್ಲೀಟ್ ಮಾಡಿದ್ರಿಪ್ಪ ಅಂತಂದ್ರೆ ಒಂದು ಸಣ್ಣ ಎಕ್ಸಾಮ್ ಇರ್ತೈತಿ. ನೀವೇನೆಲ್ಲ ಕೆಲಸ ಮಾಡಿರ್ತೀರಲ್ಲ ಅದ್ರದ್ದೆಲ್ಲ ಅಂದ್ರೆ ಇಯರ್ ಎಂಡಿಗೆ ಒಂದು ಎಕ್ಸಾಮ್ ಇಡ್ತಾರೆ. ಆ ಎಕ್ಸಾಮಿಗೆ ನಿಮಗೆ ಸರ್ಟಿಫಿಕೇಟ್ ಬರ್ತೈತಿ. ಆ ಎಕ್ಸಾಮ್ ಅಟೆಂಡ್ ಮಾಡಿದ್ರಿಪ್ಪ ಅಂತಂದ್ರೆ ಅದಕ್ಕೆ ದಯವಿಟ್ಟು ಅಪ್ರೆಂಟಿಸ್ ಟ್ರೈನಿಂಗ್ ಎಲ್ಲೆಲ್ಲಿ ಸಿಗ್ತಾವಲ್ಲ ದಯವಿಟ್ಟು ಹೋಗಿ ಜಾಯ್ನ್ ಆಗ್ರಿ. ಯಾಕಂತಂದ್ರೆ ಇದ್ರೊಳಗೆ ಸ್ಟೈಪಂಡ್ ಅಂತ ಕೆಲಸ ಸಂಬಳನೂ ಸಿಗ್ತೈತಿ. ಹಂಗ ನಿಮಗೆ ಕಲಿಯಾಕ ಬಹಳ ಸಿಗ್ತೈತಿ. ಇಷ್ಟೆಲ್ಲ ಪುರಾಣ ಹೇಳೋದು ಬಿಡ ಉದ್ಯೋಗ ಮಾಹಿತಿ ಸ್ಟಾರ್ಟ್ ಮಾಡಂತ ಕೇಸ್ ಬಹಳ ಮಂದಿ ಕೇಳ್ತೀರಿ. ಯಾಕಪ್ಪ ಹೇಳಾಕತ್ತೇನಪ್ಪ ಅಂತಂದ್ರೆ ನನ್ನ ಕಡೆಯಿಂದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕೆಲವೊಂದು ವಿಷಯಗಳು ನಿಮಗೆ ಮುಟ್ಲಿ ಅಂತ ಕೆಲಸ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಾಕತ್ತೇನೆ ನಾನು. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸ್ರಿ ನಿಮ್ಮ ಕಡೆಯಿಂದ. ಯಾಕಂತಂದ್ರೆ ಪ್ರೈವೇಟ್ ಕಂಪನಿಗಳ ಜಾಬ್ ಸಿಕ್ಕಾಪಟ್ಟಿ ಅದಾವ, ಹೇಳೋರು ಕಡಿಮೆ ಅದಾರ. ಯಾಕಪ್ಪ ಅಂತಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಆಕೈತಲ್ಲ ಅದ್ರ ಸಲುವಾಗಿ ಇಂಗ್ಲೀಷ್ ಹಿಂದಿ ಭಾಳ ಜಲ್ದಿ ಕನೆಕ್ಟ್ ಆಕಾವ ಈ ಯೂಟ್ಯೂಬ್ ಫೀಲ್ಡ್ ಒಳಗೆ. ಅದಕ್ಕೆ ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದೇನ ಸಬ್ಸ್ಕ್ರೈಬ್ ಮಾಡ್ರಿ.
ನೋಡ್ರಿ ಅಪ್ರೆಂಟಿಸ್ ಟ್ರೈನಿ ಅಂತ ಕೆಲಸ ಯಾಕೆ ಹೊಳೆಮಳ ಹೇಳಕತ್ತೇನಪ್ಪ ಅಂತಂದ್ರೆ ನಿಮಗೆ ಹೆಲ್ಪ್ ಆಗಲಿ ಅಪ್ರೆಂಟಿಸ್ ಬಗ್ಗೆ ಗೊತ್ತಾಗಲಿ ಅಂತ ಕೆಲಸ ಹೇಳಕತ್ತೇನೆ. ಇದೊಂದು ಜಾಬ್ನು ಹಂಗೈತಿ. ಟಾಪೆ ಟ್ರ್ಯಾಕ್ಟರ್ ಆ್ಯಂಡ್ ಫಾರ್ಮಾ ಇಕ್ವಿಪ್ಮೆಂಟ್ಸ್ ಲಿಮಿಟೆಡ್ ಅಂದ್ರೆ ಇದು ಪ್ರೈವೇಟ್ ಲಿಮಿಟೆಡ್. ಏನಪ್ಪಾ ಅಂತಂದ್ರೆ ಇಲ್ಲಿ ಟ್ರ್ಯಾಕ್ಟರ್ ಮತ್ತು ಹೊಳೆದ್ರು ಇಕ್ವಿಪ್ಮೆಂಟ್ಸ್, ಈಗ ನೇಗ ಕೂರಿಗೆ ಮತ್ತು ಹೊಳೆ ಈಗ ನಡಕಟ್ಟಿ ಫಾರ್ಮ್ಸ್ ಅಂತ ಕೇಳಿರಲ್ಲ, ಅಲ್ಲಿ ಏನಾಕವಪ್ಪ ಅಂತಂದ್ರೆ ನಿಮಗೆ ಮಷಿನರಿ ಎಲ್ಲ ವರ್ಕ್ ಸಿಕ್ಬಿಡ್ತಾವ. ಭೂಮಿ ಉಳುವುದು, ಬಿತ್ತುವುದು, ಹಂಗೆ ಸಮ ಮಾಡೋದು ಅಂತ ಮಷಿನರಿ ಅಂದ್ರೆ ಕಂಪನಿ ಒಳಗೆ ಹೈರಿಂಗ್ ಆಗತೈತಿ. ಇದು ಎಲ್ಲಿಪ್ಪ ಅಂತಂದ್ರೆ ಲೊಕೇಶನ್ ಮುಂದೆ ಹೇಳ್ತೀನಿ. ಮೊದಲು ನೋಡ್ರಿ ಜಾಬ್ ಡೀಟೇಲ್ಸ್. ರೂಲ್ ಬಂದ್ಬಿಟ್ಟು ಅಪ್ರೆಂಟಿಸ್ ಟ್ರೈನಿ ಅಂತ ಕೇಸ್ ತಗೋಕತ್ತಾರ. ಹೇಳಿದಲ್ಲ ಅಪ್ರೆಂಟಿಸ್ ಟ್ರೈನಿ ಅಂತಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಹೈರಿಂಗ್ ಆಗ್ತಿರ್ತೈತಿ. ಬಟ್ ನೀವು ಅರ್ಧ ಕಾಂಟ್ರಾಕ್ಟ್ ಕಡೆಯಿಂದನೂ ಇರ್ತೀರಿ, ಅರ್ಧ ಗೌರ್ಮೆಂಟ್ ಕಡೆಯಿಂದನೂ ಇರ್ತೀರಿ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲೇ ನೀವು ಟ್ರೈನಿ ಆಗಿ ಹೋಗಿರ್ತೀರಿ. ಸ್ಕಿಲ್ ಬೇಕ್ರಿ, ಸ್ಕಿಲ್ ಇಂಪಾರ್ಟೆಂಟ್ ಇರ್ತೈತಿ ಪ್ರೈವೇಟ್ ಕಂಪನಿ ಒಳಗೆ. ಸ್ಕಿಲ್ ಇಲ್ಲ ಅಂತಂದ್ರೆ ಏನಿಲ್ಲ. ನೋಡ್ರಿ ಎಜುಕೇಶನ್ ಬಂದ್ಬಿಟ್ಟು SSLC ITI ಡಿಪ್ಲೊಮಾ ಆದವ್ರಿಗೆ ತಗೋಕತ್ತಾರೆ. ಏಜ್ ಲಿಮಿಟ್ ಬಂದ್ಬಿಟ್ಟು ನೋಡ್ರಿ 18 ಇಯರ್ಸ್ ಅಬೋವ್ ಇರ್ಬೇಕು, ಎಷ್ಟಾದ್ರೂ ನಡೀತೈತಿ ಏಜ್. ಬಟ್ ಇದ್ರೊಳಗೆ ರೂಮ್ ಅಂತೂ ಪ್ರೊವೈಡ್ ಮಾಡೋದಿಲ್ಲ ಅವ್ರ. 18 ಇಯರ್ಸ್ ಆಗಿರ್ಬೇಕು, ಅದ್ರ ಅಬೋವ್ ಅಂತ ಕೊಟ್ಟಾರ. ಮತ್ತು ವರ್ಕಿಂಗ್ ಡೀಟೇಲ್ಸ್ ನೋಡ್ರಿ. ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು 8 ತಾಸು ಇರ್ತೈತಿ. 8 ತಾಸಿನ ಮೇಲೆ ಎಲ್ಲೂ ವರ್ಕ್ ಮಾಡಿಸ್ಕೋದಿಲ್ಲ. ಹಂಗೆ ಶಿಫ್ಟ್ ವೈಸ್ ಬಿಟ್ಟು ರೊಟೇಷನಲ್ ಶಿಫ್ಟ್ ಇರ್ತೈತಿ. ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಹಿಂಗೆ ರೊಟೇಷನ್ ಇರ್ತೈತಿ. ಹಂಗೆ ನೋಡ್ರಿ ಕಂಪನಿ ಕಡೆಯಿಂದ ಏನೆಲ್ಲ ಬೆನಿಫಿಟ್ಸ್ ಆ್ಯಂಡ್ ಫೆಸಿಲಿಟಿ ಕೊಡಾಕತ್ತಾರಪ್ಪ ಅಂತಂತಂದ್ರೆ ಫ್ರೀ ಫುಡ್ ಕೊಡಾಕತ್ತಾರ. ನೋಡ್ರಿ ಫುಡ್ ಅಂತೂ ಪ್ರೊವೈಡ್ ಮಾಡತ್ತಾರ ಒನ್ ಟೈಮ್ ಆದ್ರೂ ಕಂಪನಿ ಒಳಗೆ. ಫ್ರೀ ಕಂಪನಿ ಕಡೆಯಿಂದ ಕ್ಯಾಬ್ ಇರ್ತೈತಿ, ಅಂದ್ರೆ ಬಸ್ ಪಿಕಪ್ ಆ್ಯಂಡ್ ಡ್ರಾಪ್ ಇರ್ತೈತಿ. ಇದು ಯೂನಿಫಾರ್ಮ್ ಪ್ರೊವೈಡ್ ಮಾಡಕತ್ತಾರೆ, ಸೇಫ್ಟಿ ಶೂಸ್, ಮತ್ತು ಹಂಗೆ ಕೆರಿಯರ್ ಗ್ರೋತ್ ಆಗಕ್ಕೆ ಸರ್ಟಿಫಿಕೇಟ್ನು ನಿಮಗೆ ಅವೈಲೇಬಲ್ ಮಾಡಾಕತ್ತಾರೆ. ಏನಂದ್ರಪ್ಪ ನೀವು ಅಪ್ರೆಂಟಿಸ್ ಡೇಸ್ ಡ್ಯೂರೇಷನ್ ಕಂಪ್ಲೀಟ್ ಮಾಡಿದಿರಿ ಅಂತಂದ್ರೆ 100% ಆಗಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು SSLC ಸ್ವಲ್ಪ ತೊದಲ್ತೇವ್ರಿ. ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು SSLC ಆದವ್ರಿಗೆ 15,000 ಕೊಡತಾರ, ITI ಆದವ್ರಿಗೆ 17,000 ಕೊಡಾಕತ್ತಾರ, ಡಿಪ್ಲೊಮಾ ಆದವ್ರಿಗೆ 19,000 ಕೊಡತ್ತಾರ. ಹಂಗೆ ಏನಪ್ಪಾ ಅಂತಂತಂದ್ರೆ DBT ಅಮೌಂಟ್ನು ಬರ್ತೈತಿ ಗೌರ್ಮೆಂಟ್ ಕಡೆಯಿಂದ. ನೋಡ್ರಿ ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ಈ ದೂರ ಬಿಟ್ಟು ಬೆಂಗಳೂರದ್ದು ರೆಫರ್ ಮಾಡಕತ್ತಲ್ಲ ಅಂತ ಅನ್ಬೇಡ್ರಿ. ಯಾಕಪ್ಪ ಅಂತಂತಂದ್ರೆ ಎಲ್ಲಾ ಕಡೆ ಇವರು ಪ್ರೈವೇಟ್ ಕಂಪನಿಗಳದ್ದು ಜಾಬ್ ಅಪ್ಡೇಟ್ ಕೊಡ್ತಾ ಇರೋನು. ಯಾಕಪ್ಪ ಅಂತಂದ್ರೆ ಅಲ್ಲಿ ಹೋಗಿ ದುಡಿಯೋರು ಬಹಳ ಮಂದಿ ಇರ್ತಾರೆ. ಅಕಸ್ಮಾತ್ ಆಗಿ ನಮ್ಮ ಭಾಷೆ ತಿಳಿಯೋದು ಅಂತಂದ್ರೆ ಅಲ್ಲಿ ಲೋಕಲ್ದವ್ರಿಗೂ ಹೆಲ್ಪ್ ಆಗಲಿ. ನೋಡ್ರಿ ಈಗ ನೀವು ಇದನ್ನ ಹೆಂಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಅವ್ರ ನಂಬರ್ ಕೊಡ್ತೀನಿ. ಸ್ಕ್ರೀನ್ ಮೇಲೆ ಬೇಡ, ಡಿಸ್ಕ್ರಿಪ್ಷನ್ ಒಳಗೆ ಅವ್ರ ಫೋನ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. ಇದೊಂದು ಕಂಪನಿ ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ ದೊಡ್ಡಬಳ್ಳಾಪುರದ ಇಂಡಸ್ಟ್ರಿಯಲ್ ಏರಿಯಾ ಒಳಗೈತಿ. ಕೋಳಿಪುರ ಬೆಂಗಳೂರು ಅಂತ ಕೊಟ್ಟಾರ. ದಯವಿಟ್ಟು ನೋಡ್ರಿ, ಇಷ್ಟೆಲ್ಲ ಫೆಸಿಲಿಟಿ ಕಂಪನಿ ಕಡೆಯಿಂದ ಕೊಡತ್ತಾರ. 1 ಇಯರ್ 2 ಇಯರ್ ಡ್ಯೂರೇಷನ್ ಇರ್ತೈತಿ. ಹೋಗಿ ಸ್ಕಿಲ್ ಕಲ್ಕೊಂಡ್ ಬಂದ ಕೆಲಸ ನೀವು ಇದ್ದೂರಾಗೂ ಕೆಲಸ ಮಾಡ್ಬೋದು. ಏನಪ್ಪಾ ಅಂತಂದ್ರೆ ನೀವು ಸ್ಕಿಲ್ ಕಲಿಯೋದು ಇಂಪಾರ್ಟೆಂಟ್ ಇರ್ತೈತಿ. ಆದಷ್ಟು ವಿಡಿಯೋ ಶೇರ್ ಮಾಡ್ರಿ, ಹಂಗೆ ಲೈಕ್ ಮಾಡ್ರಿ ಇದೊಂದು ವಿಡಿಯೋಕ್ಕೆ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಬಾಯ್.